ತುಳುನಾಡ ಸಿರಿ ಎನ್.ವಿ. ರಾವ್ ಅವರ ತುಳುಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 5. ಬಸರೂರಿನ ಕಾಂತಣಪುಂಜ ಹಾಗೂ ಸತ್ಯನಾಪುರದ ಸಿರಿಯ ಮದುವೆಯ ಮಾತುಕತೆ. ಕಾಂತಣ ಬೆರಗಾದವನಂತೆ ನಟಿಸಿದ. ಕೈಬೆರಳು ನೋಡಿದ. ಎಲ್ಲಿ ಹೋಯಿತು, ಎಲ್ಲಿ ಎಲ್ಲಿ ಎಂದು ಎದ್ದ. ಹಾಸಿಗೆ ಬಳಿ ಹೋದ. ಹೊದಿಕೆ ಕೊಡವಿದ, ತಡಕಿದ, ಚಾವಡಿಗೆ ನಡೆದ, ಅಲ್ಲಲ್ಲಿ ಇಣುಕಿದ, ಅಂಗಳಕ್ಕಿಳಿದ, ಕತ್ತೆತ್ತದೆ ಸುತ್ತಿದ, ಹಿಂದಿರುಗಿದ. ಹೋಯಿತು. ಬೆರಳಿಗೆ ಸ್ವಲ್ಪ ಸಡಿಲವಾಗಿತ್ತು, ಎಲ್ಲೋ ಬಿದ್ದು ಹೋಗಿರಬೇಕು ಎಂದು ಕುಳಿತ. ಊಟ ಮುಗಿಸಿದ. ಅಯ್ಯೋ, ಉಂಗುರ ಹೋಯಿತೆ. ಎಂಥ ಕಲ್ಲು, ಎಷ್ಟು ಚಿನ್ನ, ಏನು ಕತೆ? ರಾಮರಾಮ, ಎಲ್ಲಿ ಬಿತ್ತು? ನೀನು ಬಂದ ದಾರಿಯಲ್ಲಿ ಕಾಳು ಹೋಗಿ ಬರಲಿ, ಸಿಕ್ಕಿದರೂ ಸಿಗಬಹುದಲ್ಲವೇ? ನಾನು ಎಲ್ಲೆಲ್ಲಿಗೆ ಹೋಗಿ ಬಂದಿದ್ದೇನೆ, ಆ ದಾರಿಯಲ್ಲಿ ಅವನು ಹೋಗಲಾಗುವುದೇ? ಅಲ್ಲದೆ ಎಲ್ಲಿ ಬಿದ್ದಿರಬಹುದೆಂದು ಹೇಗೆ ಹೇಳಲಿ? ಹೋದರೆ ಹೋಗ್ಲಿ ಬಿಡಮ್ಮ, ಮರಕತ್ತ ತಂದು ಇನ್ನೊಂದು ಮಾಡಿಸಿದರಾಯಿತು. ಕಾಂತಣ, ಅದಕ್ಕೆ ಹಣ ಬೇಡವೇ? ಜಾಗರೂಕನಾಗಿರು. ಬೀಡನ್ನು ಇಷ್ಟು ಒಳ್ಳೆಯ ಸ್ಥಿತಿಗೆ ತರಲು ಎಷ್ಟು ದುಡಿದಿದ್ದೇನೆ ನಿನಗೆ ಗೊತ್ತಿಲ್ಲ. ಹಣ ಕೂಡುವುದು ಕಷ್ಟ, ಕಳೆಯುವುದು ಸುಲಭ. ಗಳಿಸಿ ಉಳಿಸಬೇಕಾದರೆ ಯೋಚಿಸಿ ವ್ಯಯಿಸಬೇಕು. ಕೈ ಬಿಗಿ ಇರಬೇಕು. ಆಹಾ, ಹೋಯ್ತೆ? ಕಾಂತಣ್ಣ ಸೊಮ್ಮಗಾದ. ಅವಳು ವ್ಯತಿಸಿದಳು. ಮಗನ ಮಾತು ಸುಳ್ಳಿರಬಹುದೆಂದು ಅವಳಿಗೆ ಸಂಶಯವಾಯಿತು. ಮರುದಿನದಿಂದ ಕಾಂತಣ ಪೇಟೆಗೆ ಬೇಗನೆ ಹೋಗಿ ಕತ್ತಲ ಮುಂಚೆ ಹಿಂತೆರಳಿದ. ಕ್ರಮೇಣ ಕತ್ತಲಾಗಿ, ಅನಂತರ ಕತ್ತಲಾಗಿ, ಹೊತ್ತು ಮೀರಿ ಬಂದ. ಸಿದ್ದು ಸಂಘ ಸಾಂಗವಾಗಿ ಸಾಗಿತು. ಉಂಗುರ ಪ್ರಸಂಗದಿಂದ ಶಂಕರಿಗೆ ಹುಟ್ಟಿದ ಸಂಶಯ ಬಲವಾಯಿತು. ಕಾಂತಣ ಸುಳ್ಳುದಾರಿ ಬಿಟ್ಟ, ಕಳ್ಳದಾರಿ ಹಿಡಿದ. ತಾಯಿ ರಾತ್ರಿ ಉಂಡು ಮಲಗುವ ಕಾಲಕ್ಕಾದ. ಕೆಲಸದಾಳು ಕಾಳು ಜೊತೆಗೂಡಿ ಹೋದ. ಬೆಳಗಾಗಲು ಜಾವವಿರುವಾಗ ಮೆಲ್ಲಗೆ ಮನೆಗೆ ಮರಳಿ ಮಲಗಿದ. ಸಿದ್ದು ಮೋಹಜಾಲದಲ್ಲಿ ಅವನು ಸಿಲುಕಿದ್ದ. ಕಾಂತಣನ ಹಾಳು ಚಾಳಿ ಕಾಳು ಬಾಯಿಯಿಂದ ಇತರ ಆಳುಗಳ ಕಿವಿ ಮುಟ್ಟಿತು. ಊರಲ್ಲಿ ಪಿಸುಮಾತು ಹುಟ್ಟಿತು. ಶಂಕರಿಗೆ ತಿಳಿಯಿತು. ಮಗನ ವರ್ತನೆ ಅವನ ಘನತೆಗೆ ಸರಿಯಲ್ಲ, ಮನೆತನಕ್ಕೆ ಕುಂದು, ಮರ್ಯಾದೆಗೆ ಕುಂದು ಎಂದು ಅವಳು ನೊಂದಳು. ಪ್ರಾಯಕ್ಕೆ ಬಂದವನು, ಯೋಗ್ಯ ವಧುವೊಡನೆ ಮದುವೆಯೇ ಅವನನ್ನು ತಿದ್ದುವ ಮದ್ದೆಂದು ಅವಳು ನಿರ್ಧರಿಸಿದಳು. ಕಾಳು ಕರೆಯ ಪಾಲವರೊಡಗೂಡಿ ಕಾಂತಣ ಬೇಟೆಗೆ ಹೊರಟ. ಎಲ್ಲರೂ ಕಾಡು ಮುಟ್ಟಿದರು. ಅವಿತು ನೋಡಿ ಗುರಿಯಿಟ್ಟು ಹೊಡೆದು ಹಿಂದೆ ಮುಂದೆ ಕೂಡಿ ಓಡಿ ಬಡಿದು ಹಿಡಿದು ಬೇಟೆಯಾಡಿದರು. ಬಿಸಿಲು ಹೆಚ್ಚಿತು. ಬಿಸಿಲ ಬೇಗೆಗೆ ಕಾಂತಣ ಬಳಲಿ ಬಸವಳಿದ. ಕಾಳು ಜೊತೆ ಅವನು ಹಿಂದಿರುಗಿದ. ಅವನ ಇತರ ಒಡನಾಡಿಗಳು ಇನ್ನೂ ಬೇಟೆಯಾಡುತ್ತಾ ಬಹಳ ಹಿಂದಿದ್ದರು. ಪ್ರಶಾಂತ ಪ್ರದೇಶ. ಅಂಬರ ಚುಂಬಿಯಾದೊಂದು ಹೆಮ್ಮರ. ಬಳಿಯಲ್ಲಿ ನಿರ್ಮಲ ದೋದಕ ಭರಿತ ವಿಶಾಲ ಸರೋವರ. ಪ್ರಶಾಂತ ಪ್ರದೇಶ, ಅಂಬರ ಚುಂಬಿಯಾದೊಂದು ಹೆಮ್ಮರ. ಬಳಿಯಲ್ಲಿ ನಿರ್ಮಲೋದಕ ಭರಿತ ವಿಶಾಲ ಸರೋವರ. ವಿರಿದ ಕಮಲ ನಿಶಯ ಸಂಶೋಭಿತ. ಗಿಡ ಬಳ್ಳಿಗಳ ಹಸಿರು ಚೌಕಟ್ಟಿಂದ ಮತ್ತಷ್ಟು ಮನೋಹರ. ಕಾಂತಣ ನಿಂತ. ಕೈಕಾಲು ಮುಖ ತೊಳೆದ. ನೆರಳಲ್ಲಿ ಮರಕ್ಕೊರಗಿದ. ಸರೋವರದ ಸುಲಲಿತ ತಂಪು ಹೊತ್ತು ಕುಸುಮರಾಜಿಯ ಕಂಪು ಬೆರೆಸಿ ಗಾಳಿ ಬೀಸುತ್ತಿತ್ತು. ಅವನಿಗೆ ಅತಿ ಹಿತವಾಯಿತು. ಕಣ್ಣು ಮುಚ್ಚಿತು. ಜೊಂಪು ಹತ್ತಿತು. ಪಕ್ಕದಲ್ಲಿ ಕಾಳು ಕಾವಲಾಗಿ ಕುಳಿತ. ಕಾಂತಣ ದಣಿವಾರಿಸಿಕೊಂಡು ಮೆಲ್ಲನೆ ಕಣ್ದೆರೆದ. ಅನತಿ ದೂರದಿಂದ ಹೆಂಗಸರ ಮೆಲುದನಿ ಕೇಳಿಸಿತು. ಅವನು ಆಲಿಸಿದ. ಸುತ್ತ ಈಕ್ಷಿಸಿದ. ಅದೇ ಬಳಕೆಯ ಕಾಲ್ದಾರಿಯಲ್ಲಿ ಕನ್ಯೆಯೊಬ್ಬಳು ಬರುತ್ತಿದ್ದಳು. ಹೆಂಗಸು ಹಿಂಬಾಲಿಸುತ್ತಿದ್ದಳು. ಕನ್ಯೆ ಹತ್ತಿರವಾದಳು. ಕಾಂತಣ ನಿಟ್ಟಿಸಿದ. ಉಕ್ತಿ ಶಕ್ತಿಗೆ ಮೀರಿದ ಅಲೌಕಿಕ ಸೌಂದರ್ಯ ರಾಶಿ ಆಗತಾನೆ ಮಿಂದು ಬಂದವಳು. ನಿರ್ಮಲಾಂಬರಧಾರಿಣಿ, ವಿಮಲ ಜಲದಲ್ಲಿ ಮಿಂದ ಕಮಲದಂತೆ ಶುಭ್ರ ಶೋಭಿತೆ. ಅವಳು ಅವನತ್ತ ಒಮ್ಮೆ ನೋಡಿ ಮೆಲ್ಲಡಿ ಇಡುತ್ತಾ ಮುನ್ನಡೆದಳು. ಕಣ್ಮರೆಯಾಗುವ ತನಕ ಅವನು ಅತ್ತ ನೋಡುತ್ತಾ ಕುಳಿತ. ದನಿಗಳೇ, ಇನ್ನು ಹೊರಡೋಣವೇ? ಕಾಳು ಕೇಳಿದ. ಹ ಹ ಎಲ್ಲಿಗೆ? ಏನು? ಕಾಂತಣ ತಡವರಿಸಿದ. ಅಲ್ಲಿ ನೋಡಿ, ಪಾಲವರೆಲ್ಲ ನಿಧಾನವಾಗಿ ಬರುತ್ತಿದ್ದಾರೆ. ಅವರೆಲ್ಲ ಬರಲಿ, ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಕುಳಿತಿರೋಣ.
ಕಾಂತಣ ಯೋಚಿಸುತ್ತಾ ಕುಳಿತ. ದನಿಗಳೇ, ತುಂಬಾ ಆಯಾಸವಾಗಿದೆಯೇ? ಆಯಾಸವೇನಿಲ್ಲ, ಯೋಚನೆ. ಆ ಹುಡುಗಿ ಯಾರಿರಬಹುದು? ಆ ಹೆಂಗಸು ಯಾರು? ಅದು ಸತ್ಯನಾಪುರದ ಬಿರುಮಾಳ್ವರ ಮಗಳು. ಲೋಕನಾಡ ದೇವರ ಬ್ರಹ್ಮರ ಕೃಪೆಯಿಂದ ಗಂಧದ ಗುಳಿಗೆ ಹಿಂಗಾರದ ಹೂವಲ್ಲಿ ಮಾಯದಿಂದ ಹುಟ್ಟಿದವಳು. ಸತ್ಯಮಾಲೋಕದ ಸಿರಿ. ಆ ಹೆಂಗಸು ಅರಮನೆಯ ದಾಸಿ ದಾರು. ಹೆಸರಿನಂತೆ ರೂಪದಲ್ಲೂ ಸಿರಿ ಎಂದು ಮನದಲ್ಲಂದುಕೊಂಡ. ದಣಿದು ಬಂದ ಪಾಲವರು ಕಾಂತಣ್ಣನನ್ನು ಕಂಡು ನಿಂತರು. ಸರೋವರದ ಶೀತಲ ಜಲದಲ್ಲಿ ಕೈಕಾಲು ಮುಖ ತೊಳೆದರು. ಕಾಡಿಂದ ಕಿತ್ತು ತಂದ ಫಲಗಳನ್ನು ಕಾಳು ಕಾಂತಣ್ಣರೊಡಗೂಡಿ ತಿಂದರು. ನೆರಳಲ್ಲಿ ತಂಗಿ ತಣಿದರು. ಎಲ್ಲರೂ ಎದ್ದು ಹೊರಟರು. ಬಸರೂರು ಮುಟ್ಟಿದರು. ನಡೆಯುತ್ತಿದ್ದಂತೆ ಸಿರಿಯ ಮೋಹನ ಮೂರ್ತಿ ಕಾಂತಣ್ಣನ ಕಣ್ಣ ಮುಂದೆ ನಲಿಯಿತು. ಅವನು ಬೀಡು ಸೇರಿದ. ರಾತ್ರಿ ಊಟ ಸರಿಯಾಗಿ ಸೇರಲಿಲ್ಲ. ತಾಯಿ ಯಾಕೆಂದಳು. ಹಸಿವಿಲ್ಲವೆಂದು ಹುಸಿ ನುಡಿದ. ಹಾಸಿಗೆಯಲ್ಲಿ ಮಲಗಿದ. ಎದ್ದ. ಮರಳಿ ಮಲಗಿ ಉರುಳಿದ. ನಿದ್ದೆ ಬರಲಿಲ್ಲ. ಮರುದಿನ ಎದ್ದ. ದಿನವೆಲ್ಲ ಅವನ ಮನ ಯೋಚನಾ ಮೇಳಗಳ ರಂಗಸ್ಥಳವಾಯಿತು. ಸಿರಿ ದೊರೆವ ಬಗೆ ಹೇಗೆ? ಸಿದ್ದು ಮೋಹಜಾಲದಿಂದ ಬಿಡಿಸಿಕೊಳ್ಳುವುದೆಂತು? ಅವಳು ಮೋಹಕ ರೂಪವತಿ. ಆದರೆ ಎಷ್ಟಾದರೂ ಬೆಲೆವೆಣ್ಣು. ಅವಳ ಸಹವಾಸ ಶಾಶ್ವತವಲ್ಲ. ಮನೆತನದ ಘನತೆಗೆ ತಕ್ಕದ್ದಲ್ಲ. ಸಿರಿ ದೊರೆಯಲು ಸಿದ್ದುವನ್ನು ಮರೆಯಬೇಕು. ಸಿರಿ ಅನುಪಮ ರೂಪವತಿ. ಯೋಗ್ಯತೆಯಲ್ಲಿ ಯೋಗ್ಯ ಹೆಣ್ಣು. ಭಾಗ್ಯದಲ್ಲಿ ಭಾಗ್ಯದ ಹೆಣ್ಣು. ಭತ್ತದಷ್ಟು ಕೋರೆ ಇಲ್ಲ, ಗಂಟಿಲ್ಲದ ನೂಲು, ಕಬರಿಲ್ಲದ ಸೂಜಿ. ಪ್ರಾಯ ಬಂದಿದೆ, ಚೆಲುವು ತುಂಬಿದೆ. ಕತ್ತಲೆಯ ಮನೆಗೆ ಮುತ್ತಿನ ಸೊಡರು. ಯೋಗ್ಯದ ಅರಮನೆಗೆ ಭಾಗ್ಯದ ಸಿರಿ ಬಂದರೆ ಬಾಳು ಬೆಳಗಬಹುದು. ನನ್ನ ಕೈ ಹಿಡಿವಳು, ಬರಲೊಪ್ಪುವಳು. ಕೇಳುವವರ್ಯಾರು? ಯಾರನ್ನು ಕೇಳುವುದು? ನಾನು ಕೇಳುವುದೆಂತು? ತಾಯಿ ಕೇಳುವಳು, ಕೇಳಿಸುವಳು. ಈ ಯೋಚನೆಗಳಿಂದ ಅವನು ದಿನ ದಿನ ತೊಳಲಿದ. ಸಿರಿಯ ಕೈ ಹಿಡಿಯುವ ಬಯಕೆಯ ಬೇಗೆಯಿಂದ ಬಳಲಿದ. ಸಿದ್ದು ಮನೆ ಕಡೆಗೆ ಓಡುತ್ತಿದ್ದ ಮನೆಗುದುರೆಗೆ ಸಿರಿರೂಪ ಎದುರಾಯಿತು. ವಿವೇಕದ ಕಡಿವಾಣ ಬಿತ್ತು. ಕಾಂತಣ ಸಿರಿಯನ್ನು ಮೆಚ್ಚಿರುವ ಸಂಗತಿ ಕಾಳು ಶಂಕರಿಗೆ ತಿಳಿಸಿದ. ಸಿದ್ದು ಸಂಗ ತಪ್ಪಿಸಲು ಇದು ತಕ್ಕ ಸಂದರ್ಭವೆಂದು ಸೂಚಿಸಿದ. ತಾನು ಯೋಚಿಸಿದ್ದು, ಮಗ ಬಯಸಿದ್ದು ಸರಿಯಾಯಿತೆಂದು ಅವಳು ಸಂತೋಷಿಸಿದಳು. ತನ್ನ ಅಣ್ಣ ಪೆರಂದರೆ ಅರಸ ಚಂದಯ್ಯ ಶೆಟ್ಟಿಗೆ ಕರೆ ಕಳುಹಿಸಿದಳು. ತಂಗಿಯ ಅವಸರದ ಕರೆ ಕೇಳಿ ಅವನು ಅಂದೇ ಹೊರಟ. ಸಾಯಂಕಾಲ ಅರಮನೆಗೆ ಬಂದ. ಊಟೋಪಚಾರವಾಯಿತು. ಚಂದಯ್ಯ ಅಳಿಯನೊಡನೆ ಲೋಕಾಭಿರಾಮವಾಗಿ ಮಾತಾಡಿದ. ಮಾತು ಮುಗಿಸಿ ಕಾಂತಣ ಮಲಗಲು ಹೋದ. ಅಣ್ಣ, ನನಗೆ ವಯಸ್ಸಾಯಿತು. ಕಾಂತಣ್ಣನಿಗೆ ಮದುವೆಗೆ ತಕ್ಕ ಪ್ರಾಯ ತುಂಬಿದೆ. ನಾನಿರುವಾಗಲೇ ಮನೆ ಬೆಳಗುವ ಹೆಣ್ಣು ತಂದು ಮನೆ ದೀಪ ಉರಿಸಬೇಕೆಂದು ನನ್ನಾಸೆ. ಸರಿಯಾದ ಯೋಚನೆ. 2 ಕಡೆ ವಿಚಾರಿಸುವ. ನಮಗೆ ಸಮ್ಮತವಾದ ಹೆಣ್ಣನ್ನು ನಿಶ್ಚಯಿಸುವ. ಅಲ್ಲಿ ಇಲ್ಲಿ ಮದುವೆಯ ಮಾತೆತ್ತುವ ಮೊದಲು ಬಿರುಮಾಳ್ವರನ್ನು ಕೇಳಿದರೆ ಹೇಗೆ? ಹುಡುಗಿ ಮಗುವಾಗಿದ್ದಾಗಲೇ ಒಮ್ಮೆ ನೋಡಿದ್ದೆ. ಮುಂದೆ ಮಗನ ಕೈ ಹಿಡಿಸಿ ಅರಮನೆಗೆ ತರುವ ಆಸೆ ಆಗ ಮೂಡಿತ್ತು. ಮೊದಲು ಮುಕ್ಕಣ್ಣ ಭಟ್ಟರನ್ನು ಕರೆಸು, ವಿಷಯ ತಿಳಿಸು. ಪ್ರಾಸಂಗಿಕವಾಗಿ ಆಳ್ವರೊಡನೆ ಮಾತಾಡಿ ಅವರ ಅಭಿಪ್ರಾಯ ತಿಳಿಯಲಿ. ಅನಂತರ ನಾವು ಮಾತು ಮುಂದುವರಿಸಬಹುದು. ಶಂಕರಿ ಒಪ್ಪಿದಳು. ಸತ್ಯನಾಪುರದ ಮುಕ್ಕಣ್ಣ ಭಟ್ಟರು ವಿವಾಹ ವ್ಯವಹಾರ ಚತುರರು. ಅಂತಸ್ತು ಅಪೇಕ್ಷೆಗನುಗುಣವಾಗಿ ಯೋಗ್ಯ ಸಂಬಂಧ ಸೂಚಿಸಿ ಬೆಳೆಸುವ ಸಮರ್ಥರೆಂದು ದೂರ ಪರ ಊರಿನವರೆಗೂ ಅವರ ಪ್ರತೀತಿ. ಮರುದಿನ ಭಟ್ಟರು ಬಸರೂರು ಬೀಡಿಗೆ ಬಂದರು. ಅವರಿಗೆ ಆದರಾತಿಥ್ಯವಾಯಿತು. ಚಂದಯ್ಯ ಶಂಕರಿಯ ಅಪೇಕ್ಷೆಯಂತೆ ಬಿರುಮಾಳ್ವನಲ್ಲಿ ಮದುವೆಯ ವಿಚಾರ ಪ್ರಸ್ತಾಪಿಸಲೊಪ್ಪಿದರು. ಸತ್ಯನಾಪುರಕ್ಕೆ ನಿರ್ಗಮಿಸಿದರು. ಆಗಮಿಸುತ್ತಿರುವ ಮುಕ್ಕಣ್ಣ ಭಟ್ಟರನ್ನು ಆಳ್ವ ದೂರದಿಂದಲೇ ಕಂಡ. ಮುಂಬಾಗಿಲಿಗೆ ಬಂದು ಎದುರುಗೊಂಡ. ಆದರದಿಂದ ಸ್ವಾಗತಿಸಿದ. ಚಾವಡಿಯಲ್ಲಿ ಮಣೆಯಿಟ್ಟು ಕುಳ್ಳಿರಿಸಿದ. ಫಲ ಪಾನೀಯಗಳನ್ನಿತು ಉಪಚರಿಸಿ ಸತ್ಕರಿಸಿದ. ಆಳ್ವರೇ, ಕುಶಲವಷ್ಟೇ. ನಿಮ್ಮ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುವ ಎಂದೇ ಬಂದೆ. ಭಟ್ಟರೇ, ದೇವರ ದಯೆಯಿಂದ ಬ್ರಹ್ಮರ ಕರುಣೆಯಿಂದ ಸತ್ಯನಾಪುರದಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಅದೇ ನನ್ನ ಸುಖ. ಲೋಕನಾಡಲ್ಲಿ ದೇವರ ಬ್ರಹ್ಮರ ದೈವಗಳ ಪೂಜೆ ಪುನಸ್ಕಾರಗಳು ವ್ಯವಸ್ಥಿಸಿದಂತೆ ಸಕಾಲದಲ್ಲಿ ಸುಸೂತ್ರವಾಗಿ ನಡೆಯುತ್ತಿವೆ. ಅದೇ ನನಗೆ ಸಂತೋಷ. ನಿಮ್ಮ ಪ್ರೀತಿಯ ಕುಮಾರಿ ಚೆನ್ನಾಗಿರುವಳೆ, ಸುಖವಾಗಿದ್ದಾಳೆ. ದೇವರು ಬ್ರಹ್ಮರು ಕರುಣಿಸಿದ ಕುಡಿ. ಅರಮನೆಯ ದೀಪ ಉರಿಸುತ್ತಿದ್ದಾಳೆ. ಸಂತೋಷ.
ದೇವರು ಸುದೀರ್ಘ ಕಾಲ ನಿಮ್ಮನ್ನು ಸುಖವಾಗಿ ನಡೆಸಿದ. ಇನ್ನೂ ಹಾಗೇ ನಡೆಸಲಿ. ಸಾಕಷ್ಟು ದಾನ ಧರ್ಮ ಮಾಡಿರುವಿರಿ. ಸಕಾಲದಲ್ಲಿ ಕನ್ಯಾದಾನವನ್ನು ಮಾಡಿಬಿಡಿ. ಈ ಮಾತು ಕೇಳಿ ಆಳ್ವನ ಮುಖದಲ್ಲಿ ಚಿಂತಾರೇಖೆಯೊಂದು ತಟ್ಟನೆ ಸುಳಿಯಿತು. ಅವನು ಯೋಚನಾಪರನಾದ. ಭಟ್ಟರ ಮಾತಲ್ಲಿ ಸತ್ಯವಿದೆ. ಆದರೆ ಮುಂದೆ ತನ್ನ ಗತಿಯೇನೆಂದು ಅವನಿಗೆ ವ್ಯಥೆಯಾಯಿತು. ಮಗಳ ಅಗಲಿಕೆ ಅನಿವಾರ್ಯವೂ ಹೌದು. ಆಳ್ವರೇ, ನಾನು ಹೇಳುವುದು ಸರಿಯಷ್ಟೇ. ತಪ್ಪಿದ್ದರೆ ಕ್ಷಮಿಸಿ. ಛೆಛೆ, ತಪ್ಪೇನು? ನೀವು ಹೇಳುವುದು ಒಪ್ಪುವ ಮಾತು. ಅರಮನೆ ಬೆಳಗುತ್ತಿರುವ ಮಗಳನ್ನು ಹೊರಕಳುಹಬೇಕಲ್ಲ ಎಂಬ ಚಿಂತೆ, ಅದು ಹೆತ್ತವರ ಹೊಣೆ. ಚಿಂತೆಯಾದರೂ ಕರ್ತವ್ಯ ನಿರ್ವಹಣೆಯಲ್ಲಿ ಸಂತಸವಿದೆ. ಅರಮನೆಯನ್ನು ಬೆಳಗಿಸಿಕೊಂಡು ಹೋಗುವ ಸರಿಯಾದ ವರನನ್ನು ಹುಡುಕಿದರಾಯಿತು. ಭಟ್ಟರೇ, ಆಗಲಿ, ಅಂತ ವರ ಸಿಕ್ಕಲಿ. ನಮ್ಮ ಮನೆತನಕ್ಕೆ ತಕ್ಕ ಸಂಬಂಧವಾದರೆ ನೋಡುವ. ಆಳ್ವರೇ, ನಾನಿನ್ನು ಹೊರಡುತ್ತೇನೆ. ನಮಸ್ಕಾರ ಎಂದು ಭಟ್ಟರು ಹೊರಟರು. ಆಳ್ವ ನಮಸ್ಕರಿಸಿ ಬೀಳ್ಕೊಟ್ಟ. ಮರುದಿನ ಭಟ್ಟರು ಬಸರೂರಿಗೆ ಹೋದರು. ಆಳ್ವನೊಡನೆ ನಡೆದ ಮಾತುಕತೆಯ ಸಂಗತಿಯನ್ನು ಚಂದಯ್ಯ ಶಂಕರಿಯರಿಗೆ ತಿಳಿಸಿದರು. ಚಂದಯ್ಯ ಶೆಟ್ಟಿ 3 ದಿನಗಳ ನಂತರ ಸತ್ಯನಾಪುರಕ್ಕೆ ಬಂದು ಆಳ್ವನೊಡನೆ ಮಾತುಕತೆ ಪ್ರಾರಂಭಿಸಲು ಸಲಹೆ ಇತ್ತರು. ಒತ್ತಾಯಿಸಿದರೆ ಅವನು ಒಪ್ಪುವನೆಂದು ಭರವಸೆ ಕೊಟ್ಟರು. ಮುಂದಿನ ಶುಕ್ರವಾರ ಸತ್ಯನಾಪುರಕ್ಕೆ ಹೊರಡಲು ಶುಭಗಳಿಗೆ ಸೂಚಿಸಿದರು. ಮಂಗಳ ಹಾರೈಸಿದರು. ಅದರಂತೆ ಚಂದಯ್ಯ ಶೆಟ್ಟಿ ಅಲ್ಲಿಗೆ ಹೋಗಲು ನಿಶ್ಚಯಿಸಿದ. ಶಂಕರಿ ಮಗನನ್ನು ಕರೆದು, ಕಾಂತಣ, ನಿನಗೆ ಮದುವೆಗೆ ತಕ್ಕ ಪ್ರಾಯವಾಯಿತು. ನಾನು ಬದುಕಿರುವಾಗಲೇ ನಿನ್ನ ಮದುವೆ ಮುಗಿಸಬೇಕೆಂದು ನನ್ನ ಆಸೆ. ಚಂದಯ್ಯ ಮಾವ ನಾಳೆ ಬರುತ್ತಾರೆ. ಸತ್ಯನಾಪುರಕ್ಕೆ ಹೋಗಿ ಆಳ್ವರೊಡನೆ ಈ ವಿಚಾರ ಪ್ರಸ್ತಾಪಿಸುತ್ತಾರೆ. ಅವರು ಇಲ್ಲವೆನ್ನಲಿಕ್ಕಿಲ್ಲ ಎಂದು ಅವನ ಮುಖ ನೋಡಿದಳು. ಮದುವೆಯ ಮಧುರ ಮಾತು ತಾಯ ಬಾಯಿಂದ ಬಂತು. ಅನ್ಯ ಕನ್ಯೆಯಲ್ಲ, ತಾನು ಮೆಚ್ಚಿ ಬಯಸಿದವಳು. ಅವನ ಮನದಲ್ಲಿ ನಲುಮೆ ನಲಿಯಿತು. ಮುದುಡಿದ ಮುಖ ಅರಳಿತು. ಅವನು ಮೌನ ಸಮ್ಮತಿ ಸೂಚಿಸಿದ. ಚಂದಯ್ಯ ಶೆಟ್ಟಿ ಶುಕ್ರವಾರ ಮುಂಜಾನೆ ಎದ್ದ. ಸ್ನಾನ, ಪ್ರಾರ್ಥನಾ ಪೂಜೆ ಪೂರೈಸಿದ. ದೌತ ದೋತರ ಧರಿಸಿದ. ತಲೆಗೆ ರುಮಾಲು ಸುತ್ತಿದ. ಮೈಗೆ ಪಟ್ಟೆ ಶಾಲು ಹೊದ್ದುಕೊಂಡ. ಅಂಗಸಿಂಗಾರ ಮಾಡಿಕೊಂಡ. ಬಸರೂರಿಗೆ ಬಂದ. ಶಂಕರಿ ನೆರೆಯ ಹಿರಿಯ ಗುರಿಕಾರರನ್ನು ಕರೆಸಿದಳು. ಅವರು ವಸ್ತ್ರಾಲಂಕಾರ ಭೂಷಿತರಾಗಿ ಹೊರಡಲು ಸಿದ್ಧರಾಗಿ ಬಂದರು. ಚಂದಯ್ಯ ಶೆಟ್ಟಿ ಮತ್ತು ಅವರು ನಿಶ್ಚಿತ ಸಮಯಕ್ಕೆ ಸರಿಯಾಗಿ ಅರಮನೆ ಬಿಟ್ಟರು. ಸತ್ಯನಾಪುರದ ದಾರಿ ಹಿಡಿದು ತೆರಳಿದರು. ಕಾಂತಣ ಮಾತುಳನಿಗೆ ಮನದಲ್ಲೇ ಶುಭ ಹಾರೈಸಿದ. ಅವರ ನಿರ್ಗಮನ ನೋಡಿ ನಲಿದ. ಅಭ್ಯಾಗತರನ್ನು ಆಳ್ವ ಆದರದಿಂದ ಸ್ವಾಗತಿಸಿದ. ಹಾಸಿದ ಚಾಪೆಯಲ್ಲಿ ಕುಳ್ಳಿರಿಸಿದ. ಮರ್ಯಾದೆಗೆ ಬೆಲ್ಲ ನೀರು ಕೊಡಿಸಿದ. ಹಣ್ಣು ಹಾಲಿತ್ತು ಸತ್ಕರಿಸಿದ. ಕಂಚಿಯ ಹರಿವಾಣದಲ್ಲಿ ಎಲೆ ಅಡಿಕೆ ಇಟ್ಟು ತಿನ್ನಲು ಕೊಟ್ಟ. ಯೋಗಕ್ಷೇಮ ವಿಚಾರಿಸುತ್ತಾ, ಏನು ಚಂದಯ್ಯನವರೇ, 10 ವರ್ಷಗಳ ಹಿಂದೆ ಎಂದೋ ಬಂದವರು. ನಿಮ್ಮ ಅಪರೂಪದ ಸವಾರಿ ಇಂದಾಯಿತು. ಸಂತೋಷ. ಬಂಧು ಬಾಂಧವರೆಲ್ಲ ಕುಶಲವೇ? ಬಸರೂರಲ್ಲಿ ಶಂಕರಿ ಕಾಂತಣ ಸುಖವೇ? ನೆರೆಕರೆಯವರು ಅಕ್ಕಪಕ್ಕದವರೆಲ್ಲ ಕ್ಷೇಮವಷ್ಟೇ? ಎಲ್ಲರೂ ಕ್ಷೇಮ. ಕಾಂತಣ ಸುಖವಾಗಿದ್ದಾನೆ. ಬಸರೂರು ಬೀಡ ಬಂಟನಾಗಿದ್ದಾನೆ. ಆಡಳಿತ ವ್ಯವಹಾರ ನೋಡಿಕೊಂಡಿದ್ದಾನೆ. ಅವನ ವಿಚಾರವಾಗಿಯೇ ಬಂದಿದ್ದೇವೆ ಎಂದು ಚಂದಯ್ಯ ಗುರಿಕಾರರ ಮುಖ ನೋಡಿದ. ವಿಚಾರವೇನು ಹೇಳಿ ಚಂದಯ್ಯನವರೇ? ಗುರಿಕಾರರೆಂದರು. ಕಾಂತಣನಿಗೆ ಪ್ರಾಯ ತುಂಬಿದೆ. ತಾನಿರುವಾಗಲೇ ಅವನ ಮದುವೆ ಮುಗಿಸಬೇಕೆಂದು ಶಂಕರಿಯ ಆಸೆ. ಬಸರೂರು ಕುಲಕ್ಕೆ, ಮಾನಕ್ಕೆ ಸರಿಯಾದ ಸಂಬಂಧ ಆಗಬೇಕು. ಸತ್ಯನಾಪುರ ಬಸರೂರಿಗೆ ಮೊದಲಿಂದಲೂ ನೆಂಟತನ ನಡೆದು ಬಂದಿದೆ. ನಿಮ್ಮ ಅಭಿಪ್ರಾಯ ಕೇಳಲೆಂದು ಬಂದಿದ್ದೇವೆ ಎಂದು ಚಂದಯ್ಯ ವಿಷಯ ತಿಳಿಸಿದ. ಬಹಳ ಸಂತೋಷ. ತಕ್ಕ ಕಾಲದಲ್ಲಿ ಮದುವೆಯಾಗುವುದು ಚಂದ. ಬೀಡಿನ ಬಾರಗನಾಗಿ ಬೆಳಗಿ ಬಾಳುವ ಕಾಂತಣನಿಗೆ ಯೋಗ್ಯದ ಭಾಗ್ಯದ ಸಂಬಂಧ ಕೂಡಿಸುವುದೇನು ಕಷ್ಟ ಎಂದು ಆಳ್ವ ಬಳಸು ಮಾತಿಂದ ಉತ್ತರಿಸಿದ. ಅಂಥ ಭಾಗ್ಯದ ಸಿರಿಯೇ ಕಾಂತಣನಿಗೆ ಸರಿಯಾದ ಹೆಣ್ಣೆಂದು ನಮಗೆ ತೋರಿದೆ. ನಿಮ್ಮ ಕುಲಸಿರಿಯಾದ ಸಿರಿಯನ್ನು ಕಾಂತಣನಿಗೆ ವಿವಾಹ ಮಾಡಿಕೊಟ್ಟು ಬಸರೂರು ಬೀಡನ್ನು ನೀವು ಬೆಳಗಿಸಬೇಕು. ಸಿರಿಯನ್ನು ನೋಡಿ ಕಾಂತಣ ಒಪ್ಪಿದ್ದಾನೆ ಎಂದು ಚಂದಯ್ಯ ನೇರವಾಗಿ ನುಡಿದ. ಸಿರಿ ಏನೂ ಅರಿಯದ ಬಾಲೆ, ಅರಮನೆಯ ದೀಪ. ಪ್ರೀತಿಯ ಪುತ್ತಳಿಯನ್ನು ಕಾಂತಣನಿಗೆ ದಾರೆ ಎರೆದುಕೊಟ್ಟು ಕಳಿಸು ಎಂದು ಕೇಳುವಿರಲ್ಲ. ನನ್ನ ಗತಿಯೇನು? ಅರಮನೆ ಪಾಳು ಬಿದ್ದು ಭೂಮಿ ಪಡಿಲುಳಿದು ಅಳಿವ ಕಾಲ ಬಂದೀತು. ಹೀಗಿರುವಾಗ ಸಿರಿಯನ್ನು ಈಗ ಮದುವೆ ಮಾಡಿಕೊಡೋದು ಆಗದ ಮಾತು. ಆಳ್ವರೇ, ಸತ್ಯನಾಪುರದ ಮುಂದಿನ ಚಿಂತೆಯಿಂದ ಶುಭ ಕಾರ್ಯಕ್ಕೆ ಅಡ್ಡಿಯೊಡ್ಡಬೇಡಿ. ಬಸರೂರ ಬೀಡು ಬೆಳಗಿಸಿದಂತೆ ನಿಮ್ಮ ಸತ್ಯನಾಪುರವನ್ನು ಆಳಿ
ಬೆಳಗಿಸಿ ಬಾಳಿಸುವ ಬಂಟ ಕಾಂತಣ. ನಿಮಗೊಬ್ಬಳೇ ಪ್ರೀತಿಯ ಮಗಳು ಸಿರಿ, ಶಂಕರಿಗೊಬ್ಬನೇ ಮುದ್ದಿನ ಮಗ ಕಾಂತಣ. ಇಬ್ಬರೊಂದಾಗಿ ಬಾಳಿ ಬೆಳಗುವಂತೆ ಸಂತಸದಿಂದ ಸಿರಿಯನ್ನು ಕೊಟ್ಟು ಹರಸಿ, ಬಸರೂರು ಬೀಡಿನ ಬಾರಗನಾಗಿರುವಂತೆ ಸತ್ಯನಾಪುರದ ಬಾರಗನಾಗಿ ಆಡಳಿತ ನೋಡಿಕೊಂಡಿರಲು ಕಾಂತಣ್ಣನನ್ನು ಒಪ್ಪಿಸುವ. ಈ ವಿಚಾರದಲ್ಲಿ ನೀವು ನಿಶ್ಚಿಂತರಾಗಿರಿ ಎಂದು ಚಂದಯ್ಯ ಭರವಸೆ ಇತ್ತ. ಭವಿಷ್ಯದ ಬಗ್ಗೆ ಚಂದಯ್ಯನಿತ್ತ ಭರವಸೆ, ಮುಕ್ಕಣ್ಣ ಭಟ್ಟರ ಸೂಚನೆಯ ಹಿನ್ನೆಲೆ ಎಲ್ಲವನ್ನು ಆಳ್ವ ಯೋಚಿಸುತ್ತಾ ಕುಳಿತ. ತುಸು ಹೊತ್ತು ಕಳೆದ ಮೇಲೆ ಆಳ್ವ, ಚಂದಯ್ಯನವರೇ, ಈ ವಿಚಾರದಲ್ಲಿ ಸಿರಿಯ ಅಭಿಮತವನ್ನರಿತು ಆದಷ್ಟು ಬೇಗ ತಿಳಿಸುತ್ತೇನೆ. ಅನಂತರ ನಾನು ಕಾಂತಣ್ಣನನ್ನು ನೋಡಿ 2 ಮಾತಾಡಬೇಕು ಎಂದು ನುಡಿದು ಒಳನಡೆದ. ಸಿರಿ, ಬಾಮಗ ಎಂದು ಮಮತೆಯಿಂದ ಕರೆದ. ಬಸರೂರಿಂದ ಹಿರಿಯರು ಬಂದಿದ್ದಾರೆ, ನಮಸ್ಕರಿಸು ಎಂದ. ಆಳ್ವನ ಆದೇಶದಂತೆ ಸಿರಿ ಹೊರಬಂದಳು. ಹಿರಿಯರಿಗೆ ಪಂಚಾಂಗ ಪ್ರಣಾಮಗೈದಳು. ಒಳಮನೆಗೆ ಹಿಂತೆರಳಿದಳು. ಮಧ್ಯಾಹ್ನದ ಭೋಜನೋಪಚಾರ ಮುಗಿಯಿತು. ಬಸರೂರಿಗೆ ಬೇಗನೆ ಬರಲು ಆಳ್ವನನ್ನು ಚಂದಯ್ಯ ಆದರದಿಂದ ಸ್ವಾಗತಿಸಿದ. ಹಿರಿಯರೊಂದಿಗೆ ಹಿಂತಿರುಗಿದ. ಮರುದಿನವೆಲ್ಲ ಆಳ್ವ ಮದುವೆಯ ವಿಚಾರ ಯೋಚಿಸಿದ. ಮಧ್ಯಾಹ್ನ ಊಟವಾಯಿತು. ಚಾವಡಿಯ ಪಟ್ಟ ಮಂಚದಲ್ಲಿ ಕುಳಿತ. ಮಗಳನ್ನು ಕರೆದ. ಸಿರಿ ಆಳ್ವನ ಮುಂದೆ ಬಂದು ಶಿರಬಾಗಿ ನಿಂತಳು. ಅವನು ಮದುವೆಯ ಮಾತೆತ್ತಿದ. ಬಸರೂರು ಹಿರಿಯ ಮನೆತನ, ಮರ್ಯಾದೆಗೆ ಸಂಪತ್ತಿಗೆ ಕಡಿಮೆ ಇಲ್ಲ. ಶಂಕರಿಯ ಮಗ ಕಾಂತಣ ರೂಪದಲ್ಲಿ ಗುಣದಲ್ಲಿ ನಿನಗೆ ಸಮನಾಗಿದ್ದಾನೆ. ಅವನಿಗೆ ನಿನ್ನನ್ನು ಮದುವೆ ಮಾಡಿಕೊಡಬೇಕೆಂದು ಶಂಕರಿಯ ಅಣ್ಣ ಚಂದಯ್ಯ ಕೇಳುತ್ತಾರೆ. ನಿನ್ನ ಅಭಿಮತವೇನು? ಸಿರಿ ನಸುನಾಚಿದಳು. ಮುಖಕ್ಕೆ ತುಸು ರಂಗೇರಿತು. ಅಜ್ಜ, ನನಗೆ ತಾಯಿಯೂ ನೀವೇ, ತಂದೆಯೂ ನೀವೇ. ನನ್ನ ಹಿತವರಿತು ಈವರೆಗೆ ಸಾಕಿ ಸಲಹಿದಿರಿ. ಇದು ಯೋಗ್ಯ ಸಂಬಂಧವೆಂದು ನಿಮಗೆ ತೋರಿದರೆ ನಾನು ಪ್ರತಿಯಾಡಲಾರೆ. ಆದರೆ ನಿಮ್ಮ ಮುಂದಿನ ಸ್ಥಿತಿಗತಿ ಏನು? ನಿಮಗೆ ಮುಂದೆ ಯಾವ ಥರದ ತೊಂದರೆಯೂ ಆಗಬಾರದು. ಇದಕ್ಕೆ ತಕ್ಕ ವ್ಯವಸ್ಥೆ ಮಾಡುವಿರಾ? ಈ ವಿಚಾರದಲ್ಲಿ ಚಂದಯ್ಯ ಭರವಸೆ ಕೊಟ್ಟಿದ್ದಾರೆ. ಕಾಂತಣ್ಣನೊಡನೆ 2 ಮಾತಾಡಿ ಮುಕ್ಕಣ್ಣ ಭಟ್ಟರ ಸಮಕ್ಷ ಅವನ ಒಪ್ಪಿಗೆ ಪಡೆದು ಮುಂದಿನ ಮಾತು. ಇನ್ನು 3 ದಿನದ ಮೇಲೆ ಮುಂದಿನ ಶುಕ್ರವಾರ ನೆರೆಕರೆಯ 2 ಹಿರಿಯರೊಂದಿಗೆ ಬಸರೂರಿಗೆ ಹೋಗಲು ಯೋಚಿಸಿದ್ದೇನೆ. ಭಟ್ಟರಿಗೆ ಹಾಗೆಂದು ತಿಳಿಸುತ್ತೇನೆ. ಆಗದೆ. ಸಿರಿ ಸುಮ್ಮನಾದಳು. ಒಳನಡೆದಳು. ಆಳ್ವ ಭಟ್ಟರನ್ನು ಆಹ್ವಾನಿಸಿದ. ತಾವು ಬರುವ ವಿಚಾರ ಶಂಕರಿಗೆ ತಿಳಿಸಲು ಭಿನ್ನವಿಸಿದ. ಚಂದಯ್ಯನೂ ಅಂದು ಅಲ್ಲಿರಲೆಂದು ಕೋರಿದ. ಭಟ್ಟರು ಬಸರೂರಿಗೆ ಹೋದರು. ಶಂಕರಿಗೆ ವಿಚಾರ ತಿಳಿಸಿದರು. ಚಂದಯ್ಯ ದಂಪತಿಗಳು ಶುಕ್ರವಾರ ಬಸರೂರಿಗೆ ಬರುವಂತೆ ಕರೆ ಕಳುಹಳು ಸೂಚಿಸಿದರು. ಶಂಕರಿ ಸಂತಸದಿಂದ ಸಮ್ಮತಿಸಿದಳು. ಶುಕ್ರವಾರ ಅರುಣೋದಯಕ್ಕೆ ಮೊದಲೇ ಆಳ್ವ ಎದ್ದ. ನಿತ್ಯದ ಸ್ನಾನ ತೀರಿಸಿದ. ವಿಭೂತಿ ನಾಮಾಲಂಕೃತ ಲಲಾಟನಾದ. ಪ್ರಾರ್ಥನಾ ಪೂಜೆ ಪೂರೈಸಿದ. ಶುಭ್ರ ಧವಳ ದೋತರಧಾರಿಯಾದ. ಮೈಗೆ ಶಾಲು, ತಲೆಗೆ ರುಮಾಲು ಧರಿಸಿದ. ಅಂಗಸಿಂಗಾರ ಮಾಡಿಕೊಂಡ. ಆಳ್ವ ಭಟ್ಟರು ಮತ್ತು ನೆರೆಕರೆಯ 2 ಹಿರಿಯರು ಬಸರೂರು ಗುತ್ತಿನ ದಾರಿ ಹಿಡಿದು ನಡೆದರು. ನೆಂಟರು ಗುತ್ತಿನ ಮುಂಬಾಗಿಲು ಮುಟ್ಟಿದರು. ಕಾಂತಣ, ಚಂದಯ್ಯ ಅತಿಥಿಗಳನ್ನು ಆದರದಿಂದ ಸ್ವಾಗತಿಸಿದರು. ಚಾವಡಿಯ ಮುಖಮಂಟಪದಲ್ಲಿ ಹಾಸಿದ ಬಾಜೀರದಲ್ಲಿ ಕುಳ್ಳಿರಿಸಿದರು. ಅವರಿಗೆ ಹಣ್ಣು, ಹಾಲು, ಕಾಯಿ, ವೀಳ್ಯವಿತ್ತು ಉಪಚರಿಸಿದರು. ಅವರ ದಣಿವು ತಣಿಯಿತು. ಚಂದಯ್ಯ, ಕಾಂತಣರು ಅವರ ಮುಂದೆ ಕುಳಿತರು. ಆಳ್ವ ಬಾವಿ ಅಳಿಯನನ್ನು ಮಾತನಾಡಿಸಿದ. ಕಾಂತಣ, ಸಿರಿಯನ್ನು ನಿನಗೆ ದಾರೆ ಎರೆದು ಕೊಡಬೇಕೆಂದು ಶಂಕರಿಯ ಇಚ್ಛೆ. ಚಂದಯ್ಯನವರು ಒತ್ತಾಯಿಸಿದ್ದಾರೆ. ಮದುವೆಗೆ ಒಪ್ಪಬೇಕಾದರೆ ಸಿರಿಯ ಅಪೇಕ್ಷೆಯಂತೆ ನನ್ನ ಭವಿಷ್ಯದ ಭದ್ರತೆ ಅವಶ್ಯ. ನಿನ್ನ ಹೊಣೆ ಏನೆಂದು ಭಟ್ಟರು ಸೂಚಿಸಿರಬಹುದು. ಚಂದಯ್ಯನವರು ತಿಳಿಸಿರಬಹುದು. ಶಂಕರಿ ಹೇಳಿರಬಹುದಲ್ಲವೇ? ಹೌದು, ನಾನು ಒಪ್ಪಿದ್ದೇನೆ. ನಿಮ್ಮ ಭವಿಷ್ಯದ ಬಗ್ಗೆ ನೀವು ನಿಶ್ಚಿಂತರಾಗಿರಿ. ನನ್ನಿಂದೇನಾಗಬೇಕೆಂದು ನೀವೇ ಸ್ಪಷ್ಟವಾಗಿ ಹೇಳಿ, ಅದರಂತೆ ನಡೆದುಕೊಳ್ಳುತ್ತೇನೆ ಎಂದು ಕಾಂತಣ ಭಟ್ಟರ ಮುಖ ನೋಡಿದ. ಆಳ್ವರೇ, ಅದು ಸರಿ. ನಿಮ್ಮ ಅಪೇಕ್ಷೆ ಏನೆಂದು ಅವನಿಗೆ ಸ್ಪಷ್ಟವಾಗಿ ತಿಳಿಯಲಿ. ನಮ್ಮ ಸಮಕ್ಷ ಅವನು ಒಪ್ಪಲಿ, ಅಲ್ಲವೇ ಚಂದಯ್ಯನವರೇ? ಭಟ್ಟರು ಚಂದಯ್ಯನತ್ತ ನೋಡಿದರು. ಆಳ್ವರ ಕೋರಿಕೆ ಏನೆಂದು ಅವರೇ ತಿಳಿಸಲಿ. ಚಂದಯ್ಯ ಆಳ್ವನನ್ನು ನೋಡಿದ. ಆಳ್ವ ಕಾಂತಣ್ಣನ ಕಡೆ ದೃಷ್ಟಿ ಹರಿಸಿ, ನೀನು ಬಸರೂರು ಗುತ್ತಿನ ಬಾರಗನಾಗಿರುವಂತೆ ಸತ್ಯನಾಪುರದ ಬಾರಗನಾಗಬೇಕು. ಒಳ ಹೊರಗಿನ ಮೇಲು ತನಿಖೆ ನೋಡಿಕೊಂಡಿರಬೇಕು. ಬಸರೂರನ್ನು ಬೆಳಗಿಸಿದಂತೆ ಸತ್ಯನಾಪುರವನ್ನು ಬೆಳಗಿಸುವೆಯಾ? ಆಳ್ವರೇ, ನಿಮ್ಮ ಮಾತನ್ನು ಮನ್ನಿಸುತ್ತೇನೆ. ನಿಮ್ಮ ಹಿತವನ್ನು ನೋಡಿಕೊಳ್ಳುತ್ತೇನೆ. ಬಸರೂರನ್ನು ಬಾಳಿಸಿ ಬೆಳಗಿಸಿದಂತೆ ಸತ್ಯನಾಪುರವನ್ನು ಬಾಳಿಸಿ ಬೆಳಗಿಸುತ್ತೇನೆ. ಕಡೆಗಾಲದಲ್ಲಿ ನನಗೆ ಗತಿಗೋತರವಿಲ್ಲದಂತೆ ಮಾಡದೆ ಕ್ರಿಯಾಕರ್ಮಗಳನ್ನು ಮಾಡಿಸಿ ಸದ್ಗತಿ ಕಾಣಿಸುವೆಯಾ? ಆಳ್ವರೇ,
ಅಂತಿಮ ಕಾಲದವರೆಗೂ ನಿಮ್ಮ ಹಿತವನ್ನು ನೋಡಿಕೊಳ್ಳುತ್ತೇನೆ. ಕಡೆಗಾಲಕ್ಕೆ ತಲೆ ಬಿಟ್ಟು ಸಾವು ಮಾಡಿಸುತ್ತೇನೆ. ಆ ಕಡೆಯ ಮಾವಿನ ಮರ, ಈ ಕಡೆಯ ಹೆಬ್ಬಲಸಿನ ಮರ ಕಡಿಸುತ್ತೇನೆ. ಮಸಣದ ಕಾಷ್ಟವೇರಿಸುತ್ತೇನೆ. ಸಕಲ ಬಿರುದಲ್ಲಿ ಸುಡುಶುದ್ಧ ಮಾಡಿಸುತ್ತೇನೆ. ಮುಂದಿನ ಎಲ್ಲಾ ಚಿಂತೆಯನ್ನು ಬಿಡಿ, ಸಂತಸದಿಂದಿರಿ ಎಂದು ಕಾಂತಣ ನಯವಿನಯದಿಂದ ನುಡಿದ. ಕಾಂತಣ, ನೀನಾಡಿದ ಮಾತು, ನೀಡಿದ ಭಾಷೆ ಕೇಳಿ ಸಂತಸವಾಯಿತು. ನಿನ್ನನ್ನು ನಂಬುತ್ತೇನೆ. ಆಡಿದಂತೆ ಮಾಡಿ ತೋರಿಸುವ ಭಾರ ನಿನ್ನದು ಎಂದು ಆಳ್ವ ಭಟ್ಟರ ಚಂದಯ್ಯನ ಮುಖ ನೋಡಿದ. ಕಾಂತಣ, ನೀನು ಆಡಿದಂತೆ ಮಾಡು. ಆ ಭರವಸೆಯಿಂದಲೇ ಆಳ್ವರು ಈ ಮದುವೆಗೆ ಒಪ್ಪುತ್ತಾರೆ. ಏನು ಚಂದಯ್ಯನವರೇ ಎಂದು ಭಟ್ಟರು ಖಚಿತಪಡಿಸಿಕೊಂಡರು. ಒಳಮನೆಯಲ್ಲಿ ಕುಳಿತಿದ್ದ ಶಂಕರಿ ಪುಂಜತಿ ಮತ್ತು ಚಂದಯ್ಯನವರ ಪತ್ನಿ ಚಾವಡಿಯಲ್ಲಿ ನಡೆಯುತ್ತಿದ್ದ ಮದುವೆಯ ಮಾತುಗಳನ್ನು ಆಲಿಸುತ್ತಿದ್ದರು. ಆಳ್ವ ಒಳ ನಡೆದ. ಶಂಕರಿ ಎದ್ದು ನಿಂತಳು. ಶಂಕರಿ, ಕಾಂತಣನ ಮಾತಿನಲ್ಲಿ ಭರವಸೆ ಇಟ್ಟು ಸಿರಿಯನ್ನು ಅವನಿಗೆ ದಾರೆ ಎರೆದುಕೊಡಲು ಒಪ್ಪುತ್ತೇನೆ ಎಂದು ಹೇಳಿ ಹೊರಬಂದ. ಚಂದಯ್ಯನವರನ್ನು ಮತ್ತು ನೆರೆಯ ಹಿರಿಯರನ್ನು ಸಪತ್ನಿಕರಾಗಿ ಮುಂದಿನ ಶುಕ್ರವಾರ ಸತ್ಯನಾಪುರಕ್ಕೆ ಬರಲು ಭಟ್ಟರ ಸಲಹೆಯಂತೆ ಆಳ್ವ ಆಹ್ವಾನಿಸಿದ. ಮಧ್ಯಾಹ್ನ ಸನ್ಮಾನದ ಸವಿಯೂಟ ಮುಗಿಯಿತು. ಆಳ್ವ ಚಂದಯ್ಯನನ್ನು ವಂದಿಸಿದ. ಕಾಂತಣನನ್ನು ಹರಸಿದ. ಶಂಕರಿಯನ್ನು ಬೀಳ್ಗೊಂಡ. ಸಂಗಡಿಗರೊಂದಿಗೆ ಸತ್ಯನಾಪುರಕ್ಕೆ ಹಿಂತೆರಳಿದ. ಚಂದಯ್ಯ ಸಪತ್ನೀಕರಾಗಿ ಗುರುವಾರ ಸಂಜೆ ಬಸರೂರಿಗೆ ಆಗಮಿಸಿದ. ಮರುದಿನ ಮುಂಜಾನೆ ಸಪತ್ನೀಕರಾಗಿ ಬಂದ ನೆರೆಯ ಹಿರಿಯ ಗುರಿಕಾರರೊಂದಿಗೆ ಸತ್ಯನಾಪುರಕ್ಕೆ ಹೊರಟ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.